ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವರುಗಳ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಇದೆ. ಹಾಗೆ ನೀವು ಆ ಆಶೀರ್ವಾದದಿಂದ ಸಂರಕ್ಷಿತವಾಗಿದ್ದೀರಾ. ನಾನು ಕೂಡ ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂದರೆ ಎಂದಿನಂತೆ ನೀವು ನಂಬಿದ ದೇವರನ್ನು, ಗುರುವನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ಒಳಗೆ ನಿಧಾನವಾಗಿ ತಗೊಳ್ತಾ, ದೀರ್ಘವಾದ ಉಸಿರನ್ನು ನಿಧಾನವಾಗಿ ಹೊರಗೆ ಹಾಕ್ತಾ, ಗುರುವನ್ನು, ದೈವಶಕ್ತಿಯನ್ನು ಮನದಲ್ಲಿ ಗಟ್ಟಿಯಾಗಿ ಸ್ಮರಣೆ ಮಾಡಿಕೊಂಡು ಈ ರೀಡಿಂಗಿಗೆ ಕನೆಕ್ಟ್ ಆಗಿ. ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಗೈಡೆನ್ಸ್ ಮಾಡುತ್ತೆ. ಹಾಗೆ ಅನೇಕ ರೀತಿಯ ನಿಮ್ಮ ಗೊಂದಲಗಳಿಗೆ ಉತ್ತರ ನೀಡೋದ್ರ ಜೊತೆಗೆ ನೀವು ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ನೀವು ನಿಮ್ಮನ್ನು ಆತ್ಮಬಲದೊಂದಿಗೆ ಮುಂದೆ ತಗೊಂಡು ಹೋಗಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಈ ಶಕ್ತಿ ನಿಮ್ಮ ಶಕ್ತಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಅನೇಕ ರೀತಿಯ ವಿಚಾರಗಳಲ್ಲಿ ಗೈಡೆನ್ಸ್ ಮಾಡುತ್ತೆ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ಯಾವ ರೀತಿ ಎನರ್ಜಿ ನೆನ್ನೆ ನಿಮಗೆ ಕನೆಕ್ಟ್ ಆಗಿತ್ತೋ ಅದೇ ಎನರ್ಜಿ ಈ ಎನರ್ಜಿಗೆ ಮತ್ತೆ ಮುಂದುವರೆದು ಕನೆಕ್ಟ್ ಆಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಒಂದು ATM ಆಗಿದ್ದೀರಾ. ನಿಮ್ಮ ಪರಿವಾರದವರಿಗಾಗಿರ್ಬೋದು, ನಿಮ್ಮನ್ನು ನಂಬಿದವರಿಗಾಗಿರ್ಬೋದು, ಎಲ್ಲರ ಅವಶ್ಯಕತೆಗಳನ್ನು ಪೂರ್ತಿ ಮಾಡ್ತಾ ಇದ್ದೀರಾ. ನಿಮ್ಮ ಬಾರಿ ಬಂದಾಗ ಒಂಟಿತನದ ಫೀಲ್ ನಿಮ್ಮನ್ನು ಕಾಡ್ತಾ ಇದೆ. ಯಾಕಂದರೆ ಯಾರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದರೆ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಗಳು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾವೆ. ಹಾಗಾಗಿ ನೀವು ಕೆಲವರ ಪಾಲಿಗೆ ATM ಆಗಿ ಮಾತ್ರ ಕೆಲಸ ನಿರ್ವಹಿಸ್ತಾ ಇದ್ದೀರಾ. ಇದು ಹಿಂದಿನ ಜನ್ಮದ ಒಂದು ಋಣದ ಸೂಚನೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಅದೇ ಎನರ್ಜಿಯೊಂದಿಗೆ ಇವತ್ತಿನ ರೀಡಿಂಗ್ ಮತ್ತೆ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ಜನ್ಮದಲ್ಲಿ ನೀವೊಬ್ಬರು ಸಾಧಕರಾಗಿದ್ರಿ. ಅಂದರೆ ನಿಮಗೆ ಹಿಂದಿನ ಜನ್ಮದಲ್ಲೂ ಕೂಡ ಆಧ್ಯಾತ್ಮಿಕ ಟಚ್ ಇತ್ತು. ನಿಮ್ಮ ಸಾಧನೆಯನ್ನು ಆ ಜನ್ಮದಲ್ಲೂ ಕೂಡ ನೀವು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅದು ಸಂಸಾರದ ಜಂಜಾಟದಲ್ಲಿ ಅನ್ನುವ ಸೂಚನೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಜನ್ಮದಲ್ಲಿ ಅದರ ಸೂಚನೆ ಯಾವ ರೀತಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಈ ಜನ್ಮದಲ್ಲೂ ಕೂಡ ಬೆಟ್ಟ, ಗುಡ್ಡ, ನದಿ, ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ದೀರಾ. ಗುಹೆ, ದೇವಸ್ಥಾನ, ನಿಗೂಢವಾದ ಒಂದು ಗುಪ್ತವಾದ ರಹಸ್ಯವಾದ ಸ್ಥಳಗಳು ನಿಮಗೆ ತುಂಬ ಇಷ್ಟವಾಗ್ತವೆ. ಅಂದರೆ ನಿಮಗೆಲ್ಲೋ ಒಂದು ರೀತಿಲಿ ಅಲ್ಲಿ ಯಾವುದೋ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ಅಂದರೆ ಅಂತಹ ಒಂದು ಸ್ಥಳಗಳು ನಿಮ್ಮ ಗಮನ ಸೆಳೀತವೆ. ಅಂದರೆ ಅಲ್ಲಿ ಏನೋ ಇರ್ಬೋದಾ ಅನ್ನೋ ರೀತಿಲಿ ನಿಗೂಢತೆಯನ್ನು ನಿಮ್ಮ ಮನಸ್ಸು ಫೀಲ್ ಮಾಡುತ್ತೆ. ಯಾಕಂದರೆ ನೀವು ಹೋದ ಜನ್ಮದಲ್ಲಿ ಅಂಥ ಜಾಗವನ್ನು ಪ್ರೀತಿಸಿದ್ರಿ, ಅಂಥ ಜಾಗಗಳಲ್ಲಿ ಕೆಲವು ಧ್ಯಾನಗಳನ್ನು ಮಾಡಿದ್ರಿ, ಇಲ್ಲ ದೇವರ ದರ್ಶನಕ್ಕೆ ಹೋಗಿದ್ರಿ, ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಅದೇ ರೀತಿಯ ಒಂದು ಜಾಗಗಳನ್ನು, ವಸ್ತುಗಳನ್ನು ನೋಡಿದಾಗ ನಿಮಗೆ ಆ ಜಾಗ, ಆ ವಸ್ತುಗಳು ಗಮನ ಸೆಳೀತವೆ. ಅಂದರೆ ನಿಮ್ಮನ್ನು ಆಕರ್ಷಣೆ ಮಾಡ್ತವೆ. ಇವೆಲ್ಲವೂ ನಿಮ್ಮ ಆತ್ಮದ ಸ್ಮೃತಿಯಾಗಿವೆ. ನೀವು ಈ ಜನ್ಮದಲ್ಲಿ ಎಷ್ಟೇ ವ್ಯಾವಹಾರಿಕ ಹಾಗೂ ಪ್ರಾಕ್ಟಿಕಲ್ ಆಗಿದ್ದರೂ, ಹೊರಗಡೆ ಜನಕ್ಕೆ ನಿಮ್ಮಲ್ಲಿ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ನೀವು ದೇವರನ್ನು ನಂಬೋದಿಲ್ಲ, ಬಹಳ ಪ್ರಾಕ್ಟಿಕಲ್ ಮನುಷ್ಯರು ಅನ್ನೋ ರೀತಿಲಿ ನಿಮ್ಮ ವರ್ತನೆಗಳಿದ್ದರೂ ಕೂಡ ವ್ಯಾವಹಾರಿಕವಾಗಿ ಅವರಿಗೆ ಆ ರೀತಿ ಕಾಣಿಸ್ತಾ ಇದ್ದಾವೆ. ಆದರೆ ನಿಮ್ಮ ಮನಸ್ಸಲ್ಲಿ ಬಹಳ ಆಧ್ಯಾತ್ಮಿಕವಾಗಿದ್ದೀರಾ ನೀವು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಅದನ್ನು ಯಾರಿಗೂ ಹೇಳ್ಕೊಳ್ಳೋ ಅಂಥ ಗುಣ ನಿಮ್ಮದಲ್ಲ. ಅದನ್ನು ತೋರಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆಯೂ ನಿಮಗಿಲ್ಲ. ಹಾಗೆ ನಿಮ್ಮೊಳಗೆ ಒಂದು ಸಿಕ್ಸ್ ಸೆನ್ಸ್ ಕೂಡ ಕೆಲಸ ಮಾಡ್ತಾಯಿದೆ. ಕೆಲವು ಬಾರಿ ಅದು ಯಾವ ರೀತಿ ನಿಮಗೆ ಕೆಲವು ಮುನ್ಸೂಚನೆಗಳನ್ನು ಕೊಡುತ್ತೆ ಅಂದರೆ, ಎಲ್ಲಿಗೋ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ, ಅಲ್ಲಿ ಇದೇ ರೀತಿ ಆಗತ್ತೆ ಅನ್ನೋ ರೀತಿಲಿ ನಿಮ್ಮ ಆಧ್ಯಾತ್ಮಿಕ ಮನಸ್ಸು ಹೇಳುತ್ತೆ. ಅದೇ ಅಲ್ಲಿ ನಡೆಯುತ್ತೆ. ಕೆಲವೊಂದು ಸಾರಿ ಏನೋ ಅವಘಡಗಳು ನಡೀತವೆ ಅಂತೇಳಿ ನಿಮಗೆ ಸೂಚನೆ ಸಿಗುತ್ತೆ. ಅಲ್ಲಿಂದ ನೀವು ಅದನ್ನು ಬೇರೆಯದೇ ರೀತಿಲಿ ತಿರುವನ್ನು ತಗೊಳ್ತೀರಾ. ಅಲ್ಲಿಗೆ ಹೋಗೋದು ನಿಲ್ಲಿಸ್ತೀರಾ, ಇಲ್ಲ ಅಂದರೆ ಬೇಡ ಅಂಥೇಳಿ ನಿಮ್ಗೆ ಅನಿಸಿದ ತಕ್ಷಣ ಅದನ್ನು ನಿಲ್ಲಿಸ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ಇದು ನಿಮ್ಮ ಹಿಂದಿನ ಆತ್ಮದ ಒಂದು ಸಾಧನೆಯ ಒಂದು ವಿಚಾರ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಮುಂದೆ ಆಗುವ ಕೆಲವು ಸೂಚನೆಗಳನ್ನು ನಿಮಗೆ ಅದು ನಿಮ್ಮ ಆತ್ಮ ತಿಳಿಸುತ್ತೆ. ನೀವು ನಿಮ್ಮ ಕುಟುಂಬದ ಕಾರ್ಮಿಕ್ ಕ್ಲೀನರ್ಸ್ ಕೂಡ ಆಗಿದ್ದೀರಾ. ಹಿಂದಿನ ಜನ್ಮದಲ್ಲಿ ನಿಮ್ಮ ಕರ್ಮದಿಂದ ಹಾಗೆ ನಿಮ್ಮ ಪೂರ್ವಜರಿಂದ ಏನಾದರೂ ತಪ್ಪುಗಳಾಗಿದ್ವಲ್ವ, ಅವುಗಳನ್ನು ಸುಧಾರಿಸುವ ಜವಾಬ್ದಾರಿ ಈ ಜನ್ಮದಲ್ಲಿ ನಿಮ್ಮ ಆತ್ಮದ ಉದ್ದೇಶವಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗಿದೆ. ಅಂದರೆ ನಿಮ್ಮ ಪೂರ್ವಜರು ಯಾರಾದರೂ ಏನಾದರೂ ತಪ್ಪು ಮಾಡಿದರು, ಅವರಿಂದ ಏನಾದರೂ ಒಬ್ಬರಿಗೆ ಮೋಸ ಆಗಿತ್ತು, ಏನೋ ಒಂದು ನಡೆದು ಹೋಗಿತ್ತು, ಅದನ್ನು ನಾನು ಅವರ ಒಂದು ಪಾಪದ ಕರ್ಮವನ್ನು ನಾನು ಅದನ್ನು ತೀರಿಸ್ತೀನಿ, ಅವರ ಮೋಕ್ಷಕ್ಕೆ ನಾನು ದಾರಿ ಮಾಡಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಹಿಂದಿನ ಜನ್ಮದ ಉದ್ದೇಶ ಆಗಿತ್ತು. ಆದರೆ ಅದು ಅಪೂರ್ಣಗೊಂಡಿತ್ತು. ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೋಸ್ಕರನೂ ನೀವಿಲ್ಲಿ ಬಂದಿದ್ದೀರ. ಹಾಗಾಗಿ ನೀವು ನಿಮ್ಮ ಕುಟುಂಬದ ಕಾರ್ಮಿಕ್ ಕ್ಲೀನರ್ಸ್ ಕೂಡ ಆಗಿದ್ದೀರ. ಹಾಗಾಗಿ ನಿಮ್ಮ ಕುಟುಂಬವನ್ನು ನೀವು ತುಂಬ ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಹಾಗೆ ಅದರ ಜವಾಬ್ದಾರಿಯನ್ನು ತಗೊಳ್ತೀರಾ, ಹೊಣೆಗಾರಿಕೆಯನ್ನು ತಗೊಂಡಿದ್ದೀರಾ. ನಿಮಗೆ ಎಷ್ಟೇ ನೋವಾದರೂ ಕೂಡ ಅವ್ರಿಗೆ ನೋವು ಆಗಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ. ಹಾಗೆ ನಿಮ್ಮನ್ನು ನೀವು ಎಷ್ಟೇ ಕಷ್ಟದಾರಿಯಲ್ಲಿ ಇಟ್ಟರೂ ಕೂಡ ನಿಮ್ಮ ಕುಟುಂಬದವರ ಮೇಲೆ ಕಷ್ಟ ಬರಬಾರ್ದು ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ. ಅದೇ ರೀತಿ ಅವರಿಗೆ ನೀವು ಎಲ್ಲ ರೀತಿಲೂ ಪ್ರೊಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ.
ಅಂದರೆ ನಿಮ್ಮ ಪೂರ್ವಜರ ಹಾಗೆ ಕೆಲವೊಂದು ಸಾರಿ ನಿಮ್ಮಿಂದ ಆದ ತಪ್ಪುಗಳಾಗಿರ್ಬೋದು, ಇಲ್ಲ ನೀವು ಯಾರಿಗೆಲ್ಲ ಅಂದರೆ ಒಂದು ಭರವಸೆ ಕೊಟ್ಟಿದ್ರು ಅವುಗಳನ್ನು ಈಡೇರಿಸ್ಕೊಳಕ್ಕಾಗಲಿಲ್ಲ, ಅದು ನಿಮ್ಮ ಕುಟುಂಬದ ಒಂದು ಯೋಚನೆ ಮಾಡಿದ್ರು ಇಲ್ಲ ಸಮಾಜದ ಯೋಚನೆ ಮಾಡಿದ್ರು, ಒಟ್ಟಾರೆಯಾಗಿ ಅಲ್ಲಿ ಅಪೂರ್ಣಗೊಂಡ ಕೆಲಸಗಳನ್ನು ಈ ಜನ್ಮದಲ್ಲಿ ನಿಮ್ಮ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಒಂದು ಯೋಜನೆ ಹಾಕ್ಕೊಂಡು ನೀವು ಬಂದಿದ್ದೀರಾ. ಅದರ ಒಂದು ಕೆಲವೊಂದು ಕರ್ಮಗಳನ್ನು ಕೂಡ ಕಳೀತಾ ಇದೆ, ಹಾಗೆ ಕೆಲವು ಪಾಠಗಳನ್ನು ಕೂಡ ಕಲ್ತಿದ್ರೆ, ಹಾಗೆ ಯಾರಿಗೆ ಯಾವ ರೀತಿಯಲ್ಲಿ ನೀವು ನೋವು ಕೊಟ್ಟಿದ್ರಲ್ಲ ಆ ನೋವು ಈ ಜನ್ಮದಲ್ಲಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂಟಿತನದ ಫೀಲ್ ಕೂಡ ಕೊಡುತ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರ ಸೂಚನೆ ಎಂಬಂತೆ ಕೆಲವೊಂದು ಸಾರಿ ನಿಮಗೆ ನೀವೇ ಹೇಳ್ಕೊಳ್ತೀರಿ, ಯಾರಿಗೋ ನಾನು ಯಾವ ಜನ್ಮದಲ್ಲಿ ಏನೋ ಮಾಡಿದ್ದೀನಿ ಅದಕ್ಕೋಸ್ಕರನೇ ಈ ಜನ್ಮದಲ್ಲಿ ನನಗೆ ಈ ರೀತಿ ಆಗ್ತಾ ಇದೆ ಅಂತೇಳಿ ನೀವು ಫೀಲ್ ಮಾಡ್ತಾ ಇದ್ದೀರಿ ಅಂದರೆ ಅದು ಸರಿಯಾದ ಒಂದು ಸೂಚನೆ. ಹಾಗೆ ನೀವು ಯಾವ ತಪ್ಪು ಮಾಡದಿದ್ರೂ ಕೂಡ ಆ ತಪ್ಪು ನಿಮ್ಮ ಮೇಲೆ ಬರುತ್ತೆ. ಕುಟುಂಬದ ಪ್ರತಿ ಸಮಸ್ಯೆಯ ಭಾರ ನಿಮ್ಮ ಮೇಲೆ ಬೀಳುತ್ತೆ. ಕೆಲವೊಂದು ಸಾರಿ ಸಹಿಸಿಕೊಳ್ಳಲೇಬೇಕಾಗತ್ತೆ. ಆದರೆ ನೆನಪಿಡಿ, ಇವುಗಳನ್ನು ನೀವು ಧೈರ್ಯವಾಗಿ ಎದುರಿಸಿದರೆ ನಿಮ್ಮ ಹಿಂದಿನ ಜನ್ಮದ ಶಾಪ ದೊಡ್ಡ ವರದಾನವಾಗಿ ಪರಿವರ್ತನೆಗೊಳ್ತಾ ಇದೆ. ಅದಕ್ಕೆ ಕಾರಣ ಗುರುವು. ಈ ಜನ್ಮದಲ್ಲಿ ನೀವು ಗುರುವನ್ನು ಆಯ್ಕೆ ಮಾಡ್ಕೊಂಡಿದ್ರೆ, ಹಿಂದಿನ ಜನ್ಮದಲ್ಲೂ ಕೂಡ ನೀವು ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರಿ. ಆ ಒಂದು ಪುಣ್ಯದ ಫಲ ಈ ಸಮಯದಲ್ಲಿ ಗುರುವು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮ ಹಿಂದಿನ ಜನ್ಮದಲ್ಲಿ ಏನು ಅಪೂರ್ಣಗೊಂಡಿದ್ವಲ್ಲ ಆ ವಿಚಾರಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಆ ಗುರು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಯಾವೆಲ್ಲ ರೀತಿಯಲ್ಲಿ ಅಲ್ಲಿ ನಿಮಗೆ ಏನೊಂದು ಅಪೂರ್ಣಗೊಳಿಸ್ಕೊಂಡಿದ್ರಲ್ಲ, ನಿಮಗೆ ಪ್ರೀತಿ ಇತ್ತು, ಅಲ್ಲಿ ಒಂದು ಕನಸಿತ್ತು, ಆದರೆ ನಿಮ್ಮ ಕುಟುಂಬಕ್ಕೋಸ್ಕರನೇ ಆ ಪ್ರೀತಿಯನ್ನು ನೀವು ತ್ಯಾಗ ಮಾಡಿದರೆ, ಹಾಗಾಗಿ ಇಲ್ಲಿ ಒಂಟಿತನ ನಿಮಗೆ ಫೀಲ್ ಮಾಡಿಸ್ತಾ ಇದೆ. ಆದರೆ ಇಲ್ಲಿ ಗುರುವು ಈ ಸಮಯದಲ್ಲಿ ನಿಮ್ಮ ಪರಿವರ್ತನೆ, ನಿಮ್ಮ ಒಂದು ಒಳ್ಳೆಯ ಉದ್ದೇಶ, ಅದಕ್ಕೋಸ್ಕರನೇ ಅದನ್ನು ಒಂದು ಕಳ್ಕೋಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿ ನಿಮ್ಮ ಆತ್ಮ ಇಲ್ಲಿ ಬಂದಿದೆಯಲ್ಲ, ಅದಕ್ಕೆ ಇಲ್ಲಿ ಗುರುವು ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಗುರುವು ಆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡ್ತಿದ್ದಾರೆ. ಹಾಗೆ ಆದಷ್ಟು ಬೇಗನೆ ನಿಮ್ಮ ಹಿಂದಿನ ಜನ್ಮದಲ್ಲಿ ಏನು ಅಪೂರ್ಣಗೊಂಡಿದ್ವಲ್ವ ಕೆಲವು ಆಸೆಗಳು ಇಚ್ಛೆಗಳು ಅವುಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮ್ಮ ಮೂಲಕವೇ ನಿಮಗೆ ಸಹಾಯ ಮಾಡ್ತಿದ್ದಾರೆ. ಅಂದರೆ ನಿಮ್ಮೊಳಗಿಂದಲೇ ಕೆಲವು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ದಯೆ, ಕರುಣೆ, ಪ್ರೇಮ, ಸೇವೆ ಈ ರೀತಿಯ ವಿಚಾರಗಳತ್ತ ಮನಸ್ಸು ವಾಲ್ತಾ ಇದೆ. ಅದ್ರ ಜೊತೆಗೆ ನಿಮ್ಮ ಆಧ್ಯಾತ್ಮಿಕ ಹಿಂದಿನ ನೆನಪುಗಳು ಕೂಡ ಈ ಸಮಯದಲ್ಲಿ ನಿಮಗೆ ಕೆಲವು ಸೂಚನೆಗಳನ್ನು ಕೊಡೋದ್ರ ಜೊತೆಗೆ ನಿಮ್ಮನ್ನು ಗಟ್ಟಿಯಾಗಿಸ್ತಾ ಇದ್ದೇವೆ. ಏನೋ ಒಂದು ರೀತಿಯಲ್ಲಿ ನಂಬಿಕೆ ಕಳ್ಕೊಂಡಾಗಲೆಲ್ಲ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳ್ಳುವಂಥ ಗುಣ ನಿಮ್ಮಲ್ಲಿ ಇದೆ ಅಂದರೆ ಅದು ನಿಮ್ಮ ಹಿಂದಿನ ಜನ್ಮದ ಒಂದು ಪುಣ್ಯದ ಫಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಿಮಗೆ ಕೆಲವು ಕನಸುಗಳು ಕೂಡ ಬೀಳ್ತವೆ. ದೇವಸ್ಥಾನ ಆಗಿರ್ಬೋದು, ಇಲ್ಲ ದೇವರುಗಳು ಬರೋದಾಗಿರ್ಬೋದು, ಪುರಾತನ ಕಟ್ಟಡ ಕಾಣಿಸೋದಾಗಿರ್ಬೋದು, ಬೆಟ್ಟ ಗುಡ್ಡ, ಹರಿಯುವ ನೀರು, ದೇವರು, ಐತಿಹಾಸಿಕ ಒಂದು ಕಟ್ಟಡಗಳು, ಹಾಗೆ ಒಂದು ದೊಡ್ಡ ಸಭೆಯಲ್ಲಿ ಮಾತನಾಡುವ ಹಾಗೆ ಈ ರೀತಿಯ ಕೆಲವು ಸೂಚನೆಗಳು ಕಾಣಿಸ್ತಾ ಇದ್ದಾವೆ. ಈ ಘಟನೆ ನಿಮ್ಮ ಜೊತೆ ಮುಂಚಿತವಾಗಿ ಆಗಿತ್ತು ಅನ್ನುವ ಸೂಚನೆ ಕೂಡ ಕೆಲವೊಂದು ಸರಿ ಆ ಕನಸು ಬಿದ್ದ ನಂತರ ನಿಮ್ಗೆ ಅನಿಸುತ್ತೆ ಇದು ಕನಸಲ್ಲ, ಇದು ಯಾವಾಗಲೂ ನಡೆದಿತ್ತು ಅನ್ನೋ ರೀತಿಯಲ್ಲಿ ನನಗೆ ಅನಿಸ್ತಾ ಇದೆಯಲ್ಲ, ಆ ಜಾಗಕ್ಕೆ ಹೋದಂಗೆ ಅನಿಸ್ತಾ ಇದೆ, ಅಲ್ಲಿ ನಾನು ಕಾಲ ಕಳೆದ ಹಾಗೆ ಅನಿಸ್ತಾ ಇದೆ, ಆ ಜಾಗ ನನಗೆ ತುಂಬ ಪರಿಚಯ ಇಷ್ಟ ಅನ್ನೋ ಹಾಗೆ ನಿಮಗೆ ಫೀಲ್ ಆಗುತ್ತೆ. ಅಂದರೆ ಇದು ಆಧ್ಯಾತ್ಮಿಕ, ಅಂದರೆ ನಿಮ್ಮ ಹಿಂದಿನ ಜನ್ಮವನ್ನು ಕೆಲವು ಸುಳಿವುಗಳನ್ನು ಈ ಜನ್ಮದಲ್ಲಿ ನಿಮ್ಮ ಆತ್ಮ ನಿಮಗೆ ತೋರಿಸ್ತಾ ಇದೆ. ಇಲ್ಲಿ ಗುರುವು ನಿಮ್ಮ ಹಿಂದಿನ ಜನ್ಮದ ಕೆಲವು ಸೂಚನೆಗಳನ್ನು ನಿಮಗೆ ಸೂಚಿಸುವ ಮೂಲಕ ಇಲ್ಲಿ ನಿಮಗಾಗಿ ಒಂದು ಒಳ್ಳೆಯ ಸ್ಥಾನ, ಮಾನ, ಗೌರವ ಖಂಡಿತ ಸಿಗುತ್ತೆ ಅನ್ನುವ ಸೂಚನೆಯನ್ನು ಕೊಡ್ತದೆ. ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ನೀವು ಧೈರ್ಯವಾಗಿ ಕೆಲವು ಪರಿಸ್ಥಿತಿಗಳನ್ನು ಎದುರಿಸ್ಬಿಟ್ರೆ ಖಂಡಿತವಾಗಿ ಯಾವುದು ಶಾಪ ಅಂದ್ಕೊಂಡಿದ್ರೋ ಅದು ವರದಾನವಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಒಂಟಿತನದ ಫೀಲ್ ಮಾಡ್ತಾ ಇದ್ರೆ ಅದು ಮದುವೆ ಆಗೋದ್ರಲ್ಲಿ ತುಂಬ ವಿಳಂಬ ಆಗಿರ್ಬೋದು, ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇತ್ತು. ಹಿಂದಿನ ಜನ್ಮದಲ್ಲಿ ನೀವು ಅದನ್ನು ತಿರಸ್ಕಾರ ಮಾಡಿದ್ರಿ, ನಿಮ್ಮ ಯಾವುದೋ ಒಂದು ಜವಾಬ್ದಾರಿಗಾಗಿರ್ಬೋದು, ಇಲ್ಲ ಇನ್ಯಾವುದೋ ಒಂದು ವಿಚಾರವನ್ನು ಅಡ್ಡ ಇಟ್ಟು ಅದನ್ನು ದೂರ ತಳ್ಳಿದ್ರಿ. ಅದೇ ಕರ್ಮ ಈ ಜನ್ಮದಲ್ಲಿ ನಿಮ್ಮನ್ನು ಒಂಟಿಯಾಗಿ ಸ್ವಲ್ಪ ಸಮಯದವರೆಗೂ ನರಳಾಡಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಗುರುವಿನ ಶರಣದಲ್ಲಿರೋದ್ರಿಂದ, ಅವರ ಬಲ, ಗುರುವಿನ ಬಲ ಇರೋದ್ರಿಂದ ನಿಮಗೆ ಆದಷ್ಟು ಬೇಗನೆ ಕಂಕಣ ಭಾಗ್ಯದಲ್ಲಿರುವ ಅಡ್ಡಿ ಆತಂಕಗಳು, ದೋಷಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರನೇ ನೀವು ಕೆಲವೊಂದು ಸಾರಿ ಒಂಟಿಯಾಗಿದ್ದಾಗ ಈ ಭೌತಿಕ ಜಗತ್ತಿನ ಬಗ್ಗೆ ಆಗಿರ್ಬೋದು ಅಂಥ ಆಲೋಚನೆಗಳನ್ನು ಬಿಟ್ಟು ನೀವು ಇನ್ನೂ ಗಾಢವಾದ ಆಳವಾದ ಆಲೋಚನೆಗಳತ್ತ ಮನಸ್ಸು ಮಾಡ್ತೀರಾ. ಅಂದರೆ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಒಂದು ಆಧ್ಯಾತ್ಮಿಕ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ನಿಮ್ಮ ಮನಸ್ಸಿನ ಮೂಲಕ ಅದನ್ನು ಎದುರಿಗಿಟ್ಕೊಂಡು ನೀವೇ ಅದ್ರ ಜೊತೆ ಮಾತನಾಡುವ ರೀತಿಯಲ್ಲಿ ನೀವು ಫೀಲ್ ಮಾಡ್ತೀರಾ. ಕನ್ನಡಿ ಎದುರಿಗೆ ನಿಂತಾಗ ನಿಮ್ಮ ವ್ಯಕ್ತಿತ್ವವನ್ನು ನೀವು ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನು ಆ ಕನ್ನಡಿ ಎದುರಿಗೆ ನೀವು ಮಾತನಾಡ್ತೀರಾ. ಅಲ್ಲಿಗೆ ನಿಮ್ಮ ಪ್ರತಿಬಿಂಬ ಏನು ನಿಮಗೆ ಹೇಳ್ತಾ ಇದೆಯಲ್ಲ ಅದೇ ನಿಮ್ಮ ವಾಸ್ತವ ಸತ್ಯ. ಆ ರೀತಿ ನೀವು ಆಗಬೇಕು. ಆದರೆ ಅದನ್ನು ನೀವು ಭೌತಿಕವಾಗಿ ಹೊರಗೆ ಹಾಕೋಕ್ಕಾಗ್ತಾ ಇಲ್ಲ. ಜಗತ್ತಿನ ಒಂದು ಭಯ ಇರ್ಬೋದು, ಇಲ್ಲ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಆಗಿರ್ಬೋದು, ಇಲ್ಲ ನನ್ನ ಸಪೋರ್ಟಿಗೆ ಯಾರಾದರೂ ಇಲ್ಲ ಅನ್ನೋ ರೀತಿಯಲ್ಲಿ ಕೊರತೆ ಕಾಡ್ತಾ ಇದೀವಿ. ಒಟ್ಟಾರೆಯಾಗಿ ನೀವೇನು ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದೀರೋ ಅದನ್ನು ಬರೀ ಕನ್ನಡಿ ಎದುರಿಗೆ ಹೇಳ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಆದರೆ ನೀವು ಅದನ್ನು ಹೊರಗೆ ಹೊಮ್ಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ವಾಸ್ತವ ಸತ್ಯ. ಕನ್ನಡಿ ನೋಡಿ ಅಳ್ತೀರಾ, ಇಲ್ಲ ಕನ್ನಡಿ ಎದುರಿಗೆ ನಿಂತು ನಾನು ಹೀಗೆಲ್ಲ ಮಾತನಾಡಬೇಕು, ಹೀಗಿರಬೇಕು, ಹಾಗಿರಬೇಕು ಅಂಥೇಳಿ ನೀವು ನಿಮಗೆ
ಹೇಳ್ತೀರಾ. ಆದರೆ ಹೊರ ಜಗತ್ತಿಗೆ ಅದನ್ನು ತೋರಿಸ್ಕೊಳ್ಳೋಕ್ಕೆ ನಿಮಗೆ ಆತ್ಮವಿಶ್ವಾಸ ಕಡಿಮೆ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣವಿರುವ ಕೆಲವು ದುರ್ಬಲತೆಯ ಆಲೋಚನೆಗಳು, ನನಗೆ ಯಾರದು ಸಪೋರ್ಟ್ ಇಲ್ಲ, ನನ್ನಿಂದ ಆಗೋದಿಲ್ಲ ಅನ್ನುವ ದುರ್ಬಲತೆಯ ಆಲೋಚನೆಗಳನ್ನು ಬದಿಗೊತ್ತಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಶಾಪವಾಗಿರುವ ವಿಚಾರಗಳೆಲ್ಲವೂ ವರದಾನವಾಗಿ ಎದುರಿಗೆ ನಿಲ್ತವೆ ಅನ್ನೋ ರೀತಿ ಮತ್ತೊಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಆಗಿರ್ಬೋದು, ಅದು ನಿಮಗೆ ಸುಲಭವಾಗಿ ಸಿಗೋದಿಲ್ಲ. ಪ್ರತಿ ಸಫಲತೆಗಾಗಿ ನೀವು ಬಹಳಷ್ಟು ಶ್ರಮ ಪಡಲೇಬೇಕಾಗುತ್ತದೆ. ಇದು ಗುರುವಿನ ಪರೀಕ್ಷೆಯೂ ಆಗಿದೆ. ಅವರು ನೋಡಲು ಬಯಸ್ತಾ ಇದ್ದಾರೆ, ನೀವು ನಿಮ್ಮ ಹಿಂದಿನ ಜನ್ಮದ ತಪ್ಪುಗಳಿಂದ ಏನಾದರೂ ಕಲ್ತಿದ್ದೀರಾ, ಇಲ್ಲವೇ ಅದೇ ತಪ್ಪುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಈ ಜನ್ಮದಲ್ಲೂ ಕೂಡ ಬಯಸ್ತಾ ಇದ್ದೀರಾ. ಅಂದರೆ ನಿಮ್ಮನ್ನು ನೀವು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಇಲ್ಲ ಕೆಲವೊಂದು ವಿಚಾರಗಳಿಗೆ ಅಂಟ್ಕೊಂಡು ಅನಿವಾರ್ಯವಾಗಿ ಇದೇನಿದೆಯೋ ಅದೇ ಜೀವನ ಮಾಡಿಬಿಡೋಣ, ನನ್ನ ಹಣೆ ಬರದಲ್ಲಿ ಇರೋದನ್ನೇ ಒಪ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ನೀವು ಅದಕ್ಕೆ ತಲೆ ಬಾಗ್ತಿರೋ, ಇಲ್ಲ ಅವುಗಳನ್ನು ಎದುರಿಸಿ ನಿಮ್ಮ ಹಿಂದಿನ ಜನ್ಮದ ಕೆಲವು ತಪ್ಪುಗಳನ್ನು ಸುಧಾರಿಸ್ಕೊಂಡು ಈ ಜನ್ಮದಲ್ಲಿ ಹೊಸ ಒಂದು ಆಲೋಚನೆ ಯೋಜನೆಯೊಂದಿಗೆ ಮುಂದೆ ಸಾಗ್ತೀರಾ ಅನ್ನುವ ಪರೀಕ್ಷೆ ಕೂಡ ಇಲ್ಲಿ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ನೀವು ತುಂಬ ಶಕ್ತಿಶಾಲಿಯಾಗಿದ್ದೀರಾ. ಧರ್ಮದ ರಕ್ಷಣೆಯನ್ನು ಕೂಡ ನೀವು ಮಾಡಿದ್ದೀರಾ ಹಿಂದೆ ಕೂಡ ಈಗಲೂ ಕೂಡ. ಯಾವುದಾದ್ರೂ ತಪ್ಪು ನಿಮ್ಮ ಎದುರಿಗೆ ಆಗ್ತಾ ಇದ್ದರೆ, ಯಾರಿಗಾದರೂ ಅನ್ಯಾಯ ಆಗ್ತಾ ಇದ್ದರೆ ನಿಮಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಸಂಕಟ ಆಗುತ್ತೆ. ಹಾಗಂತ ಹೋಗಿ ಅದನ್ನು ಎದುರಿಸೋಕ್ಕೂ ಆಗೋದಿಲ್ಲ. ಒಳಗಿಂದೊಳಗೆ ನೋವು ಪಡ್ತೀರಾ ಅಂಥ ವ್ಯಕ್ತಿತ್ವ ನಿಮ್ಮದು. ಆದರೆ ಇದು ನಿಮಗೆ ಯಾವ ರೀತಿ ಒಂದು ಸೂಚನೆ ಕೊಡ್ತಾ ಇದೆ ಅಂದರೆ, ಈ ಮನಸ್ಥಿತಿ ನಿಮಗಿದೆ ಅಂದರೆ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಬೇರೆಯವರ ಎದುರಿಗೆ ನೀವು ಅದನ್ನು ಎದುರಿಸಲಿಕ್ಕಾಗಲಿಲ್ಲದ್ರು ನಿಮ್ಮ ಜೊತೆ ನಡೀತದಲ್ಲ ಆ ವಿಚಾರವನ್ನು ನೀವು ಎದುರಿಸಲೇಬೇಕು. ಆಗಲೇ ನಿಮಗೆ ನಿಮ್ಮ ಆತ್ಮದ ಉದ್ದೇಶ ಏನು ಅಂತ ಹೇಳಿ ತಿಳಿಯೋದು. ಎಲ್ಲಿಯವರೆಗೂ ನೀವು ಮುಚ್ಚಿರೋ ಬಾಗಿಲನ್ನು ತೆಗೆಯೋದಿಲ್ಲ, ಆ ಬಾಗಿಲು ಹಿಂದೆ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ, ಒಳಗೆ ಏನಿದೆ ಅಂತೇಳಿ. ಹಾಗೆ ಇಲ್ಲಿ ಗುರುವು ನಿಮಗೆ ಹೇಳ್ತಾ ಇರೋದು, ನೀವು ಅನಿವಾರ್ಯವಾಗಿ ಯಾವುದು ಇದೇ ನನ್ನ ಜೀವನ ಅನ್ನೋ ರೀತಿಯಲ್ಲಿ ಒಪ್ಕೊಂಡಿದ್ದೀರೋ ಆ ನೋವಾಗಿರ್ಬೋದು, ಆ ನಿಂದನೆ ಆಗಿರ್ಬೋದು, ಅವರ ಒಂದು ಯಾವುದೇ ರೀತಿ ತಪ್ಪುಗಳಿಲ್ಲದೇ ಇದ್ದರೂ ಕೂಡ ಅವರು ನಿಮ್ಮನ್ನು ತುಂಬ ತಪ್ಪಾಗಿ ಕಾಣ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಒಂದು ಬ್ಯಾಡ್ ಫೀಲ್ ಇಟ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಿ ಕೆಲವೊಂದು ಸಾರಿ ನೀವು ಅಂಥ ವಿಚಾರಗಳನ್ನು ಎದುರಿಸಲೇಬೇಕು. ಇಲ್ಲ ಅಂದರೆ ನಿಮ್ಮ ಭಾಗ್ಯದ ಬಾಗಿಲನ್ನು ನೀವೇ ಮುಚ್ಚಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಇಲ್ಲಿ ಶ್ರಮ ಇಲ್ಲದೆ ಫಲ ನಿಮಗೆ ಸಿಗೋದಿಲ್ಲ, ಸ್ವಲ್ಪನಾದ್ರೂ ಶ್ರಮ ಪಡಲೇಬೇಕು. ಇದೇ ನನ್ನ ಹಣೆ ಬರ ಅಂತೇಳಿ ಒಪ್ಕೊಂಡ್ರೆ ಖಂಡಿತ ನೀವು ಅಲ್ಲೇ ಇರ್ತೀರ. ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ನಿಮ್ಮ ಪುಣ್ಯನ ಏನು ಡಿಸರ್ವ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ಪಡ್ಕೊಳ್ಳೋಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಯಾವಾಗ ನೀವು ಎದ್ದು ನಿಲ್ತೀರಲ್ಲ, ಸ್ವಾಭಿಮಾನ, ಸ್ವಲ್ಪ ಆತ್ಮಗೌರವ, ನಿಮ್ಮನ್ನು ಪ್ರೀತಿಸುವ ಗುಣ ಆಗಿರ್ಬೋದು, ಇವೆಲ್ಲದರ ಜೊತೆಗೆ ನೀವು ಸಾಯಿ ಕೃಪೆ ನನ್ನ ಜೊತೆಗಿದೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಎದ್ದು ನಿಲ್ತೀರೋ ಆ ಗುರುವು ಖಂಡಿತ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ನಿಮ್ಮ ಆತ್ಮದ ಉದ್ದೇಶ ನಿಮಗೆ ತಿಳಿಯುತ್ತೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ತಗೊಳ್ತೀರ. ನಿಮ್ಮ ಗೌರವ, ನಿಮ್ಮ ಸ್ಥಾನಮಾನವನ್ನು ಕಂಡುಕೊಳ್ಳೋದ್ರ ಜೊತೆಗೆ ನೀವೇನು ಅಂಥೇಳಿ ನಿಮ್ಮ ಎದುರಿಗಿದ್ದವರಿಗೂ ಪರಿಚಯ ಆಗುತ್ತೆ. ನಾನೇ ಎಲ್ಲ, ನನ್ನ ಅಂಡರಲ್ಲೇ ಇವ್ರು ಇರಬೇಕು ಅನ್ನೋ ರೀತಿಲಿ ಅವ್ರು ಏನು ಫೀಲ್ ಮಾಡಿದರು, ಇಲ್ಲ ನಿಮ್ಮ ಜೀವನ ಇಷ್ಟೇ ಅನ್ನೋ ರೀತಿಲಿ ಅವ್ರು ಏನು ಫೀಲ್ ಮಾಡಿದ್ರಲ್ಲ ಅದು ಅವರಿಗೆ ಯಾವ ರೀತಿ ಆಗುತ್ತೆ ಅಂದರೆ, ಓ ನಾನು ಇವ್ರ ಬಗ್ಗೆ ಯಾವ ರೀತಿ ಜಡ್ಜ್ ಮಾಡಿಬಿಟ್ನಲ್ಲ, ಯಾರನ್ನೂ ಜಡ್ಜ್ ಮಾಡಬಾರ್ದಲ್ಲ ಅನ್ನೋ ರೀತಿಲಿ ಅವರೇ ಮಾನಸಿಕವಾಗಿ ಒತ್ತಡಕ್ಕೆ ಜಾರ್ತಾರೆ. ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಒಂದು ವಿಶೇಷವಾದ ಭಾಗ್ಯ ಸಿಗುವ ಯೋಗ ಇದೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಹಾಗಾಗಿ ಈ ಜನ್ಮದಲ್ಲೂ ಕೂಡ ನೀವು ನ್ಯಾಯದ ಪಕ್ಷದಲ್ಲೇ ಇದ್ದೀರಾ. ನಿಮ್ಮಲ್ಲಿ ಬುದ್ಧಿ ಇದೆ, ಹಾಗೆ ಇನ್ನೊಬ್ಬರಿಗೆ ಸಹಾಯ ಕೂಡ ಮಾಡ್ತೀರಾ, ಹಾಗೆ ಅವರ ಮನಸ್ಸನ್ನು ಓದ್ತೀರಾ. ಅಷ್ಟೊಂದು ನಿಮ್ಮಲ್ಲಿ ಒಂದು ಬಲ ಇದೆ. ಈ ಜನ್ಮದಲ್ಲೂ ನಿಮ್ಮ ಭೌತಿಕ ಸಂಬಂಧಗಳ ಕಡೆ ಆಕರ್ಷಿತರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಉದ್ದೇಶ ಹಣ ಸಂಪಾದಿಸೋದು, ಹಾಗೆ ಜೀವನ ನಡೆಸೋದು ಅಷ್ಟೇ ಅಲ್ಲ. ನಿಮ್ಮ ಉದ್ದೇಶ ಅಂದರೆ ಆತ್ಮದ ಉದ್ದೇಶ ಇಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕು, ಅದು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು, ಇಲ್ಲಾಂದರೆ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ಅದು ಪ್ರೇರಣೆ ಆಗಬೇಕು. ಆ ರೀತಿ ನಾನು ಏನಾದರೂ ಒಂದು ಸ್ಥಾನವನ್ನು ಇಲ್ಲಿ ನೆನಪಿನೊಂದಿಗೆ ಬಿಟ್ಟು ಹೋಗಬೇಕು ಅನ್ನೋದು ನಿಮ್ಮ ಭಾವನೆ. ಅಂದರೆ ದುಡ್ಡು ಮಾಡಬೇಕು, ಅದ್ರ ಜೊತೆ ಕೆಲಸನೂ ಮಾಡಬೇಕು, ಭೌತಿಕ ವಸ್ತುಗಳ ಕಡೆ ಗಮನನೂ ಕೊಡಬೇಕು, ಅದ್ರ ಜೊತೆಗೆ ನನ್ನ ಅದೊಂದು ಏನಾದರೂ ಸಾಧನೆಯನ್ನು ಇಲ್ಲಿ ಉಳಿಸಿ ಹೋಗಬೇಕು, ನನ್ನವರಿಗಾದರೂ ಅದು ನೆನಪಾಗಬೇಕು, ಇಲ್ಲ ಈ ಸಮಾಜಕ್ಕಾದರೂ ನಾನು ಏನಾದರೂ ಕೊಡುಗೆ ಕೊಟ್ಟು ಹೋಗಬೇಕು, ಇಲ್ಲ ಅಂದರೆ ಇಲ್ಲಿ ಒಂದು ಇತಿಹಾಸ ಸಣ್ಣ ಮಟ್ಟಿಗೆ ಸೃಷ್ಟಿನಾದರೂ ನಾನು ಮಾಡಿ ಹೋಗಬೇಕು, ಸ್ವಲ್ಪ ಜನ ನೆನಪಿಡ್ಕೊಳ್ಬೇಕು ಅದನ್ನು ಬಹಳಷ್ಟು ವರ್ಷಗಳವರೆಗೂ ಅನ್ನೋ ರೀತಿ ಕೂಡ ಕನಸು ಕಾಣ್ತಾ ಇದ್ದೀರಾ. ನಿಮ್ಮ ಆತ್ಮದ ಉದ್ದೇಶ ಭೌತಿಕ ಸುಖ ಅಷ್ಟೇ ಅಲ್ಲ, ಇಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬಂದಿದೆ. ಆದರೆ ಇಲ್ಲಿ ನಿಮ್ಮ ಯಾತ್ರೆ ಕಠಿಣವಾಗಿರ್ಬೋದು, ಆದರೆ ಸೋಲು ಒಪ್ಪಿಕೊಳ್ಳುವ ಸ್ವಭಾವ ನಿಮ್ಮದಲ್ಲೇ ಅಲ್ಲ. ಬಿದ್ದರೂ ಕೂಡ ನೀವು ತಕ್ಷಣವೇ ಎದ್ದು ನಿಲ್ತೀರಾ. ಎದುರಿಗಿದ್ದವರಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು, ಇವ್ರು ಬಿದ್ದಿದ್ರಾ ಅನ್ನೋ ರೀತಿ ಅಷ್ಟು ವೇಗವಾಗಿ ಎದ್ದು ನಿಲ್ಲುವ ಸ್ವಭಾವ ನಿಮ್ಮದಾಗಿದೆ. ಸೋಲು ಒಪ್ಕೊಳ್ಳೋಕೆ ನಾನು ಇಲ್ಲಿ ಬಂದಿಲ್ಲ, ಏನಾದರೂ ಕ್ರಿಯೇಷನ್ ಗುಣ ಹೊಂದಿದ್ದೀನಿ ನಾನು, ಅದನ್ನು ನಾನಿಲ್ಲಿ ಸಾಬೀತುಪಡಿಸಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ದೃಢ ವಿಶ್ವಾಸದ ನಿರ್ಧಾರವಾಗಿದೆ. ಭೋಗದ ಜೀವನಕ್ಕಿಂತ ಇಲ್ಲಿ ನೀವು ಒಂದು ಆಳವಾದ ಬೆಲೆ ಸಿಗುವ ಜೀವನವನ್ನು ಬಯಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಒಂದು ತಂಡ, ಒಂದು ಕುಟುಂಬ, ಒಂದು ದಿವ್ಯ ಶಕ್ತಿ ಸೇರಿ ಕೆಲಸ ಮಾಡ್ತಾ ಇರುವ ಸಮಯ ಆಗಿದೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಅದು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ರು, ಇಲ್ಲ ಯಾರದ್ದೋ ಒಂದು
ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಿಮ್ಮ ಕುಟುಂಬಕ್ಕೆ ಒಂದು ಶುಭ ಒಂದು ಸಮಾರಂಭ ನಡೀಬೇಕು ಅಂತ ಬಯಸ್ತಿದ್ರೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಒಂದು ತಂಡ, ಒಂದು ಕುಟುಂಬ, ಒಂದು ದಿವ್ಯ ಶಕ್ತಿ ಸೇರಿ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಆ ಗಳಿಗೆಗೋಸ್ಕರ ಅನ್ನೋದ್ರಲ್ಲಿ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಒಂದು ವಿಶೇಷ ಬದಲಾವಣೆಯ ಸಮಯ ಬಂದಿದೆ. ಕೆಲ ಸಮಯದಿಂದ ನೀವು ಅಥವಾ ನಿಮ್ಮ ಕುಟುಂಬ ಸದಸ್ಯರು ಅನುಭವಿಸಿದ ಕಷ್ಟಗಳು, ಅಡೆತಡೆಗಳು, ಮನಸ್ಸಿನ ಒತ್ತಡ ಇವು ಎಲ್ಲವೂ ಕೇವಲ ಸಾಮಾನ್ಯ ಸಮಸ್ಯೆಗಳಾಗಿರಲಿಲ್ಲ. ಇದು ಒಂದು ಕಾರ್ಮಿಕ್ ಪರೀಕ್ಷೆ ಆಗಿತ್ತು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಈಗ ಇಲ್ಲಿ ಯಾವ ರೀತಿ ಸೂಚನೆ ಸಿಗ್ತಾ ಇದೆ ಅಂದರೆ, ನಿಮ್ಮ ಕುಟುಂಬದ ಮೇಲೆ ಇದ್ದ ಕೆಲವು ಹಳೆಯ ಕರ್ಮದ ಭಾರಗಳು ನಿಧಾನವಾಗಿ ದೂರವಾಗ್ತಾ ಇದ್ದಾವೆ. ಅದಕ್ಕೆ ನೀವು ತುಂಬ ಸಹಕರಿಸಿದಿರಾ ಅನ್ನೋ ರೀತಿಲಿ ಗುರುವಿನಲ್ಲಿ ನೀವು ಮೊರೆ ಹೋದ ನಂತರ, ಅವರ ಶರಣದಲ್ಲಿ ಹೋದ ನಂತರ ನಿಮ್ಮ ಕುಟುಂಬಕ್ಕೆ ನೀವು ತುಂಬ ಒಳ್ಳೆಯದಾಗಬೇಕು ಅಂತೇಳಿ ದಿನನಿತ್ಯ ಬಯಸಿದಿರ. ಆ ಎನರ್ಜಿ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ನಿಮ್ಮ ಕುಟುಂಬದಲ್ಲಿ ಈಗಾಗಿರುವ ಬದಲಾವಣೆಯೇ ಅದಕ್ಕೆ ಸಾಕ್ಷಿಯಾಗಿದೆ ಅನ್ನೋ ರೀತಿಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹೇಳ್ತಾರಲ್ಲ, ಯಾರಿಗಾದರೂ ಒಬ್ರಿಗೆ ಒಳ್ಳೇದಾಗಬೇಕು ಅಂದರೆ ಅವರು ಒಳ್ಳೇದಾಗಲಿ ಅನ್ನೋರು ಬಯಸೋರು ತುಂಬ ಫ್ರಾಂಪ್ಟಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಸ್ವಾರ್ಥವಿಲ್ಲದೆ ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರಯತ್ನಿಸಿದರೆ ಖಂಡಿತ ಅದು ನಡೆಯುತ್ತೆ. ಆ ಪ್ರಕೃತಿ, ಪಂಚಭೂತಗಳ ಶಕ್ತಿ, ಪಂಚತತ್ವಗಳ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ಅವರಿಗೆ ಸಹಾಯ ಮಾಡುತ್ತೆ. ಯಾಕಂದರೆ ಅವ್ರ ಮನಸ್ಸಲ್ಲಿ ನಿಸ್ವಾರ್ಥದ ಒಂದು ಉದ್ದೇಶ ಇರುತ್ತೆ. ಅವ್ರಿಗೆ ಒಳ್ಳೇದಾಗಬೇಕು, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು, ಯಾರಿಗೂ ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾ ಇರುತ್ತೆ. ಅದಕ್ಕೆ ಅಂತಹ ಗುಣಕ್ಕೆ ಈ ವಿಶ್ವವೇ ಶರಣಾಗತ್ತೆ ಅಂತಾರಲ್ಲ, ಆ ರೀತಿ ಇಲ್ಲಿ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ. ಹಾಗೆ ನಿಮ್ಮ ಕುಟುಂಬದ ಪ್ರಗತಿಗೆ ಅದು ಕಾರಣವಾಗಿದೆ. ಹೊರಗಡೆ ಯಾರಿಗೂ ಕಾಣಿಸದ ರೀತಿಯಲ್ಲಿ ನೀವು ಸಹಾಯ ಮಾಡ್ತಾ ಇದ್ರೆ, ಯಾರಿಗೂ ತೋರಿಸ್ಕೊಂಡು ಮಾಡ್ತಾ ಇಲ್ಲ, ಇದು ಇನ್ನೂ ಅದ್ಭುತವಾದ ನಿಮ್ಮ ಬೆಳವಣಿಗೆಗೆ ಕಾರಣವಾಗಿದೆ. ನಿಮ್ಮ ಕುಟುಂಬದಲ್ಲಿ ಒಂದು ಸಮಾಧಾನವನ್ನು ತರ್ತಾ ಇದೆ. ಇದು ನಿಮ್ಮ ಫ್ಯೂಚರ್ ಮೇಲೆ ಕೂಡ ಒಂದು ರೀತಿಯ ಪ್ರಭಾವ ಬೀರ್ತಾ ಇದೆ. ಇದು ನಿಮಗೆ ಕೆಲವು ದಿನಗಳಲ್ಲಿ ದೊಡ್ಡ ಯಶಸ್ಸಿನ ಮೂಲಕ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮರಳಿ ಬರುತ್ತೆ. ಅದು ಗೊತ್ತಾಗುತ್ತೆ. ನಾನು ಯಾವ ರೀತಿ ಮುಂದೆ ಹೋಗ್ತಾ ಇದ್ದೀನೋ ಅದೇ ರೀತಿ ನನಗೆ ಎಲ್ಲ ರೀತಿಯ ಒಂದು ಎನರ್ಜಿಗಳು ಪ್ರತಿಕ್ರಿಯಿಸ್ತಾ ಇದ್ದಾವೆ. ಏನೋ ಒಳ್ಳೇದಾಗ್ತಾ ಇದೆ, ಎಲ್ಲ ರೀತಿ ಬದಲಾವಣೆ ಆಗ್ತಾ ಇದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಒಂದು ಒಳ್ಳೇದು ನನಗೆ ಸಿಗುತ್ತೆ ಅನ್ನೋ ರೀತಿಲಿ ನಿಮ್ಮ ಜೀವನ ಬದಲಾಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗೆ ನೀವು ಏನು ಅಂದ್ಕೊಂಡಿದ್ದೀರೋ ಆ ಸಾಧನೆ ಖಂಡಿತ ಆಗುತ್ತೆ. ಅದು ನಿಮ್ಮ ಮಕ್ಕಳ ವಿಚಾರದಲ್ಲಿ ಕನಸು ಕಟ್ಕೊಂಡಿದ್ದೀರೋ, ಗಂಡನ ವಿಚಾರದಲ್ಲಿ ಅವರಿಗೊಂದು ಗೌರವ, ಬೆಲೆ, ಸ್ಥಾನ ಸಿಗಬೇಕು ಅಂತೇಳಿ ಪರಿತಪಿಸಿ ಒಂದು ಸಂಕಲ್ಪದ ರೀತಿಯಲ್ಲಿ ಒಂದು ಪೂಜೆ ಪುನಸ್ಕಾರ ಮಾಡ್ತಾ ಇದ್ರೋ, ನಿಮ್ಮಲ್ಲಿ ಒಂದು ಒಳ್ಳೆಯ ವಿಶ್ವಾಸದ ಉದ್ದೇಶವನ್ನು ಹೊಂದಿ ಅದು ಪೂರ್ಣಗೊಳ್ಳುತ್ತೆ. ಇದೇ ವರ್ಷದಲ್ಲಿ ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಮಗನ ಪರವಾಗಿ ಕಂಡ ಕನಸೂ ಕೂಡ 99 ಭಾಗದಷ್ಟು ಈಗ ಪೂರ್ಣಗೊಂಡಿದೆ. ಅದರ ಸೂಚನೆಯನ್ನು ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಈಗಾಗಲೇ ಅನ್ನೋ ರೀತಿಲಿ. ಆ ವಿಚಾರದಲ್ಲಿ ನೀವು ತುಂಬ ಖುಷಿಯಾಗಿದ್ದೀರಾ. ಯಾಕಂದರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರದಲ್ಲೂ ಬಾಬಾ ನಿಮಗೆ ಸ್ಪಂದಿಸ್ತಾ ಇದ್ದಾರೆ. ಅದು ನಿಮಗೆ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಕುಟುಂಬದ ಮೇಲೆ ಇದ್ದ ಕೆಲವು ಹಳೆಯ ಕರ್ಮದ ಭಾರಗಳು ನಿಧಾನವಾಗಿ ದೂರವಾಗ್ತಾ ಇದ್ದಾವೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಅವರು ನೇರವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಕಾರ್ಮಿಕ್ ಕ್ಲೀನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ದೀರಿ ಅಂದರೆ ಇಬ್ಬರು ನಿಮ್ಮ ಕುಟುಂಬ ಅಂದರೆ ತುಂಬ ಚೆನ್ನಾಗಿರಬೇಕು. ಅದು ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಇಲ್ಲ ಇನ್ಯಾವುದೋ ಒಂದು ಹಿರಿಯ ಜೀವ ಆಗಿರ್ಬೋದು. ಈ ಕುಟುಂಬದಲ್ಲಿ ಯಾವುದೇ ರೀತಿ ಏನೂ ಸಮಸ್ಯೆ ಆಗಬಾರ್ದು. ಇದು ಸುರಕ್ಷಿತವಾಗಿರಬೇಕು. ಹಾಗೆ ನನ್ನ ಕುಟುಂಬ ತುಂಬ ಚೆನ್ನಾಗಿರಬೇಕು, ಯಾವಾಗಲೂ ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋ ರೀತಿಲಿ ಅವರು ಕ್ಲೀನರ್ಸ್ ಆಗಿ, ಒಂದು ಕಾರ್ಮಿಕ್ ಕ್ಲೀನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಕುಟುಂಬ ಇನ್ನೂ ಕೂಡ ಒಂದು ಒಗ್ಗಟ್ಟಿನಲ್ಲಿ ನಡೀತಾ ಇದೆ. ಖಂಡಿತ ಇದು ನಡೆಯುತ್ತೆ. ಒಬ್ಬರ ಎನರ್ಜಿ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂದರೆ ಇನ್ನೆರಡು ಪಾಸಿಟಿವ್ ಎನರ್ಜಿಗಳು ಅದನ್ನು ಸರಿಪಡಿಸ್ತಾ ಇದ್ದಾವೆ. ಅಂದರೆ ಅವರ ಜೀವನದಲ್ಲಿ ಕಷ್ಟ ಆಗಿರ್ಬೋದು, ಇಲ್ಲ ನೆಗೆಟಿವ್ ವಿಚಾರಗಳು ಮೂಡ್ತಾ ಇದ್ದಾವೆ ಅನ್ನೋದು ಕಾಣಿಸ್ಕೊಂಡಾಗಲೆಲ್ಲ ಇವರ ಮೂಲಕ ಕುಟುಂಬದ ಹಳೆಯ ನಕಾರಾತ್ಮಕ ಕರ್ಮಗಳು ಕ್ಲೀನ್ ಆಗ್ತಾ ಇದ್ದಾವೆ ಅನ್ನೋ ರೀತಿಲಿ. ಅಂದರೆ ಒಂದು ಕುಟುಂಬ ಅಂದಮೇಲೆ ಅಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯ ಪ್ರವೇಶ ಕೂಡ ಆಗಿರುತ್ತೆ. ಆ ಒಂದು 3 ಜನರ ಒಂದು ನೆಗೆಟಿವ್ ಎನರ್ಜಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂಥ ಒಂದು ಎನರ್ಜಿ ನಿಮ್ಮದಾಗಿದೆ. ನೀವು ಅದನ್ನು ಸಂಭಾಳಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತದೆ. ಅಮ್ಮಂಗೆ, ಆ ಮಗನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಆದರೆ ಮಗಳಿಗೆ ಮಾತ್ರ ನಾವೆಲ್ಲರೂ ಚೆನ್ನಾಗಿರಬೇಕು, ಅಮ್ಮ ಚೆನ್ನಾಗಿರಬೇಕು, ಅಣ್ಣ ಚೆನ್ನಾಗಿರಬೇಕು, ತಮ್ಮ ಚೆನ್ನಾಗಿರಬೇಕು, ಅಕ್ಕ ಚೆನ್ನಾಗಿರಬೇಕು, ಯಾವ ಸಂಬಂಧಕ್ಕೆ ನೀವು ಕನೆಕ್ಟ್ ಆಗಿದ್ದೀರೋ ಆ ರೀತಿಗೆ ಅವರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಗುಪ್ತವಾಗಿ ಅವರಿಗೋಸ್ಕರ ಒಂದು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ದೀಪಾರಾಧನೆ ಆಗಿರ್ಬೋದು, ಹಾಗೆ ಯಾವುದೋ ಒಂದು ಸೇವೆ, ಉನ್ನತವಾದ ಸೇವೆ, ಒಳ್ಳೆಯದನ್ನು ಮಾಡೋದಾಗಿರ್ಬೋದು ನೀವು ಮಾಡ್ತಾ ಇದ್ದೀರಾ ಅಂದರೆ ಇದು ಖಂಡಿತ ನಿಮ್ಮ ಒಂದು ಸುಂದರವಾದ ವ್ಯಕ್ತಿತ್ವವನ್ನು ಬಿಂಬಿಸ್ತಾ ಇದೆ. ಹಾಗಾಗಿ ಸುಂದರವಾದ ಭವಿಷ್ಯವೇ ನಿಮಗೋಸ್ಕರ ನಿರ್ಮಾಣಗೊಳ್ತಾ ಇದೆ. ಗುರುವು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಖಂಡಿತವಾಗಿಯೂ ನಿಮ್ಮ ಕಾರ್ಮಿಕ್ ಕ್ಲೀನರ್ಸ್ ಕೆಲಸಕ್ಕೆ ಅವರು ಕೂಡ ಸಹಾಯ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಕುಟುಂಬಕ್ಕೆ ಕಾರ್ಮಿಕ್ ಕ್ಲೀನರ್ಸ್ ಯಾರು ಅನ್ನುವ ಸೂಚನೆ ಯಾವ ರೀತಿ ಅಂದರೆ, ಒಂದು ಕುಟುಂಬದಲ್ಲಿ ಅವರು ವಿಶೇಷ ಆತ್ಮಶಕ್ತಿಯನ್ನು ಹೊಂದಿರ್ತಾರೆ. ಅವರು ಸಾಮಾನ್ಯವಾಗಿ ಈ ಲಕ್ಷಣಗಳನ್ನು ಹೊಂದಿರ್ತಾರೆ. ಇತರರ ನೋವನ್ನು ತುಂಬ ಬೇಗನೆ ಅರ್ಥ ಮಾಡ್ಕೊಳ್ತಾರೆ.
ಕುಟುಂಬದ ಸಮಸ್ಯೆಗಳನ್ನು ತಮ್ಮ ಮೇಲೆ ತೆಗೆದುಕೊಳ್ತಾರೆ. ಅಂದರೆ ಯಾರೋ ತಪ್ಪು ಮಾಡಿರ್ತಾರೆ, ಓ ಇಲ್ಲ ಅದು ನಾನೇ ಆ ತಪ್ಪು ಮಾಡಿರೋದು ಅನ್ನೋ ರೀತಿಲಿ ಆ ಒಂದು ಪರಿಸ್ಥಿತಿನ ಸಂಭಾಳಿಸಿ ಅಲ್ಲಿ ಒಂದು ಯಾವುದೇ ರೀತಿ ಜಗಳ ಸಮಸ್ಯೆಗಳು ಆಗದಂತೆ ಹದಗೆಡದಂತೆ ನೋಡ್ಕೊಳ್ತಾರೆ. ಅಂದರೆ ಯಾವುದೇ ರೀತಿ ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಕು ಅಂದರೂ ಇರಬಾರ್ದು. ಆ ರೀತಿಯಲ್ಲಿ ಇವರ ಪಾಸಿಟಿವ್ ಎನರ್ಜಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ಕಾರ್ಮಿಕ್ ಕ್ಲೀನರ್ಸ್ ಕೆಲಸ ಇವರು ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಕಾರಣವಿಲ್ಲದೆ ಕಷ್ಟವನ್ನು ತಾವೇ ಅನುಭವಿಸ್ತಾರೆ, ಆದರೆ ಹೃದಯ ತುಂಬ ಒಳ್ಳೆಯದು ಇವ್ರದ್ದು. ಈ ರೀತಿಯ ವ್ಯಕ್ತಿಗಳು ಕಾರ್ಮಿಕ್ ಕ್ಲೀನರ್ಸ್ ಅಂತ ಹೇಳಿ ಕರೆಯಲ್ಪಡ್ತಾರೆ. ಈ ರೀತಿಯ ವ್ಯಕ್ತಿಯ ಗುಣ ನಿಮ್ಮದಾಗಿದೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಯಾರು ದೇವರನ್ನು ನಂಬ್ತಾರೋ ಇಲ್ಲೋ, ನೀವು ಹೇಳಿದಾಗೆ ಅದಕ್ಕೆ ಪ್ರತಿಸ್ಪಂದಿಸ್ತಾರೋ ಇಲ್ಲೋ, ಆದರೆ ನೀವು ಮಾತ್ರ ನಿಮ್ಮ ಮನಸ್ಸಲ್ಲಿ ದೇವರನ್ನು ನಂಬಿದರೆ, ಗುರುವನ್ನು ನಂಬಿದರೆ, ಈ ರೀತಿ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೆಯ ಸೇವೆಗಳು ಬಾಬಾರವರ ಉಪದೇಶಗಳಂತೆ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಗಳನ್ನು ಮೂಡಿಸ್ಕೊಂಡು ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದರೆ ಖಂಡಿತ ಅದು ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಏನು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ತಾ ಇದ್ದೀರಲ್ಲ ಕೆಲಸ, ಅವ್ರು ಬೈತಾರೋ, ದೇವ್ರ ಪೂಜೆ ಮಾಡ್ತಾ ಇದೆಯಾ, ಏನು ಒಳ್ಳೆಯದಾಗಿಲ್ಲ ಅಂತೇಳಿ ಹೇಳ್ತಾರೋ, ಇಲ್ಲ ಏನು ಅಡ್ಡಿ ಆತಂಕಗಳನ್ನು ಮಾಡಿದರೂ ಕೂಡ ನೀವು ಅದೆಲ್ಲವನ್ನು ನಿರ್ಲಕ್ಷ್ಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನೀವು ಏನು ಮಾಡ್ತಾಯಿದ್ರಲ್ಲ, ನೀವೇ ಕಾರ್ಮಿಕ್ ಕ್ಲೀನರ್ಸ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ, ನಿಮ್ಮ ಕುಟುಂಬದ ಒಂದು ದಿವ್ಯ ಆತ್ಮ ನೀವೇ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅದಕ್ಕೆ ಹೇಳೋದು, ಕೆಲವರು ಹೇಳ್ತಾನೆ ಇರ್ತಾರೆ ದೇವ್ರ ಪೂಜೆ ಮಾಡಿದ್ಯಾ ಏನು ಒಳ್ಳೆಯದಾಗಿದೆ ಅಂತೇಳಿ. ಅದು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ, ಒಳಗಿಂದನೇ ಹೀಲ್ ಆಗ್ತಾ ಇರುತ್ತೆ. ಅವರ ಒಂದು ಪ್ರಾರಬ್ಧ ಕರ್ಮ ನಿಮ್ಮ ಕುಟುಂಬದಲ್ಲಿ ಇರೋದ್ರಿಂದ ಕೂಡ ಕೆಲವೊಂದು ಸರಿ ನೀವು ಅಂದ್ಕೊಂಡಿರುವ ಕೆಲಸದಲ್ಲೂ ಕೂಡ ಅಡೆತಡೆ ಇದಕ್ಕಿದ್ದ ಹಾಗೆ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಆಗ್ತಾ ಇರುತ್ತೆ, ಅವರ ಒಂದು ನಕಾರಾತ್ಮಕ. ಆದರೆ ನಿಮ್ಮ ಸಕಾರಾತ್ಮಕ ಒಂದು ಕಾರ್ಮಿಕ್ ಕ್ಲೀನರ್ಸ್ ಕೆಲಸ ಏನಿದೆಯಲ್ಲ ಅದು ಅವರನ್ನು ಕೂಡ ಕ್ಲೀನ್ ಮಾಡ್ತಾ ಇರುತ್ತೆ ಒಳಗಿಂದ ಒಳಗೆ. ಅವರು ಸ್ವಲ್ಪ ವರ್ಷಗಳಾದ ತಕ್ಷಣ ನೀವು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಒಪ್ಕೊಳ್ತಾರೆ. ಮೊದಲು ಅವರು ಅದನ್ನು ಒಪ್ಕೊಳ್ಳದೇ ಇದ್ದರು ನಿಧಾನವಾಗಿ ಎಲ್ಲ ತಿಳಿಯಾಗೋದನ್ನು ನೋಡಿ, ನೀವು ಸಂಭಾಳಿಸೋದನ್ನು ನೋಡಿ, ಅಲ್ಲಿ ಏನೋ ಒಂದು ರೀತಿಯಲ್ಲಿ ಮನಃಶಾಂತಿ, ಆ ಮನೆಯಲ್ಲಿ ವಾತಾವರಣ ಬದಲಾಗೋದು ಎಲ್ಲವೂ ಅವರ ಮನಸ್ಸನ್ನು ಕೂಡ ಬದಲಾಯಿಸುತ್ತೆ. ಅಲ್ಲಿಯವರೆಗೂ ನೀವು ತಾಳ್ಮೆಯಿಂದ ಸಂಯಮದಿಂದ ಮುಂದೆ ಹೋಗಲೇಬೇಕು. ಯಾಕಂದರೆ ನೀವು ಕಾರ್ಮಿಕ್ ಕ್ಲೀನರ್ಸ್ ಆಗಿದ್ದೀರಾ. ಅಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಮಾತ್ರ ಇದೆ. ಅದರಿಂದನೇ ಕೆಲವು ತಪ್ಪುಗಳನ್ನು ಮರೆಮಾಚ್ತೀರಾ, ತಪ್ಪುಗಳನ್ನು ಕೆಲವು ಬಾರಿ ನೀವು ಹಾಕ್ಕೊಳ್ತೀರಾ, ಇಲ್ಲ ಯಾರಿಗೋ ದುಃಖ ಆದರೆ ಅದಕ್ಕೆ ನೀವು ಅಳ್ತೀರಾ, ಏನೋ ಸಮಸ್ಯೆ ಆದರೂ ಅದನ್ನು ನಿಮ್ಮ ಮೇಲೆ ಹಾಕ್ಕೊಂಡು ಒಟ್ಟಾರೆಯಾಗಿ ಒಂದು ಯಾವುದೋ ರೀತಿ ATM ಕೆಲಸ ಮಾಡುತ್ತಲ್ಲ ಆ ರೀತಿಯಾಗಿ ಒಬ್ಬೊಬ್ಬರ ಅವಶ್ಯಕತೆಗಳಿಗೂ ನೀವು ಅಲ್ಲಿ ಸಿಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಹಾಗೆ ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಅಥವಾ 2 ಜನರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅವರು ತಮ್ಮ ಜೀವನಕ್ಕೆ ಎದುರಿಸುವ ಸವಾಲುಗಳು, ಕಷ್ಟಗಳು ಇವುಗಳು ಕೇವಲ ಅವರದ್ದೇ ಅಲ್ಲ, ಅವರ ಮೂಲಕ ಕುಟುಂಬದ ಹಳೆಯ ಕರ್ಮಗಳು ನಿಧಾನವಾಗಿ ಶುದ್ಧವಾಗ್ತಾ ಇದ್ದಾವೆ. ಅವ್ರ ಮೂಲಕನೇ ನಿಮ್ಮ ಕುಟುಂಬ ಒಳ್ಳೆಯದಾಗ್ತಾ ಇರೋದು. ಒಂದು ಮಗು ಜನ್ಮ ತಾಳಿದೆ, ಆ ಮಗು ಹುಟ್ಟಿದ ಮೇಲೆ ನಿಮಗೆ ತುಂಬ ಒಳ್ಳೆಯದಾಗಿದೆ ಅಂದರೆ ಅದು ಕಾರ್ಮಿಕ್ ಕ್ಲೀನರ್ಸ್. ಅದರ ಆತ್ಮದ ಉದ್ದೇಶ ತುಂಬ ಒಳಿತಿನಿಂದ ಅದನ್ನೇ ಆಯ್ಕೆ ಮಾಡಿಕೊಂಡಿದೆ, ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತೇಳಿ. ಯಾಕಂದರೆ ಈ ಜನ್ಮದ್ದಲ್ಲ ನಿಮ್ಮ ಋಣ, ಹಿಂದಿನ ಜನ್ಮಕ್ಕೂ ನೀವು ಅವರಿಗೂ ಸಂಬಂಧ ಇರುತ್ತೆ. ಹಾಗಾಗಿ ನಿಮ್ಮನ್ನೆಲ್ಲ ಸರಿಪಡಿಸ್ಬೇಕು, ಇಲ್ಲ ಪೂರ್ವಜರ ಯಾವುದೋ ಒಂದು ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ದಾರಿ ಮಾಡ್ಕೊಳ್ಬೇಕು, ಸುಧಾರಿಸ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಕಾರ್ಮಿಕ್ ಕ್ಲೀನರ್ಸ್ ಆತ್ಮ ಇಲ್ಲಿ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಆದ ಕಾರಣದಿಂದಲೇ ಕೆಲವೊಮ್ಮೆ ಅವರ ಜೀವನದಲ್ಲಿ ವಿಳಂಬ, ಅಡೆತಡೆ ಅಥವಾ ಜನರಿಂದ ಅರ್ಥವಾಗದ ಪರಿಸ್ಥಿತಿ ಎದುರಾಗ್ತಾ ಇರ್ತವೆ. ಅವರಿಗೆ ನೋವು ಸಿಗ್ತಾ ಇರುತ್ತೆ, ಇಲ್ಲ ಒಂಟಿತನ ಕಾಡ್ತಾ ಇರುತ್ತೆ, ಮದುವೆ ನಿಧಾನ ಆಗ್ತಾ ಇರುತ್ತೆ. ಯಾಕಂದರೆ ಮನೆಯ ಜವಾಬ್ದಾರಿ, ಕೆಲವು ಕುಟುಂಬದ ಜವಾಬ್ದಾರಿನ ಅವ್ರು ತೊಗೊಂಡಿರ್ತಾರೆ, ಇಲ್ಲ ಸಂತಾನದ ಹೀನತೆ ಆಗಿರುತ್ತೆ ಕೆಲವೊಂದು ಸಾರಿ. ಹಾಗಾದರೆ ಇವರು ಕೇವಲ ಕಾರ್ಮಿಕ್ ಕ್ಲೀನರ್ಸ್ ಆಗಿಯೇ ಇರ್ತಾರೆ ಕೊನೆಯವರೆಗೂ ಅಂದರೆ ಅವರ ತ್ಯಾಗಕ್ಕೆ ಏನೂ ಅರ್ಥ ಇಲ್ಲ ಅಂದರೆ ಖಂಡಿತ ಅವರ ತ್ಯಾಗ ವ್ಯರ್ಥ ಆಗೋದಿಲ್ಲ. ನಿಮ್ಮ ಕುಟುಂಬದ ಮೇಲೆ ಹೊಸ ಆಶೀರ್ವಾದವನ್ನು ಅವ್ರು ತಂದು ಕೊಡ್ತಾ ಇದ್ದಾರೆ. ಆ ರೀತಿ ನಿರ್ಮಾಣ ಮತ್ತು ಬೆಳವಣಿಗೆಯನ್ನು ಇಲ್ಲಿ ಸೂಚಿಸ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ಒಂದು ಹೊಸ ಸ್ಥಿರತೆ ಬರುತ್ತೆ, ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣ್ತೀರಾ, ಕುಟುಂಬ ಸದಸ್ಯರ ನಡುವೆ ಒಗ್ಗಟ್ಟು ಹೆಚ್ಚಾಗತ್ತೆ, ಮನೆಗೆ ಒಳ್ಳೆಯ ಶಕ್ತಿ ಪ್ರವೇಶವಾಗುತ್ತೆ. ಒಂದು ದೇವಸ್ಥಾನದ ನಿರ್ಮಾಣ ಇಲ್ಲ ಅಂದರೆ ಆ ದೇವಸ್ಥಾನಕ್ಕೆ ನೀವು ಯಾವುದಾದ್ರೂ ರೀತಿಯಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಏನಾದರೂ ಸಹಾಯ ಮಾಡ್ತಿರೋ, ಇಲ್ಲ ಸುಣ್ಣ ಬಣ್ಣ ಮಾಡಿಸ್ಲಿಕ್ಕೆ ಏನಾದರೂ ಸಹಾಯನೋ, ಒಟ್ಟಾರೆಯಾಗಿ ಆ ರೀತಿ ಚಿತ್ರಣ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನಿಮ್ಮದು ಆ ರೀತಿ ವ್ಯಕ್ತಿತ್ವ ಕೂಡ ಆಗಿದೆ. ಯಾಕಂದರೆ ಯಾವುದೋ ಒಂದು ದೇವಸ್ಥಾನಕ್ಕೆ ನಿಮ್ಮ ಸ್ವಂತ ದುಡ್ಡಲ್ಲಿ ಸಹಾಯ ಮಾಡ್ತಾ ಇದ್ದೀರಲ್ಲ, ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ಇಂಥವಕ್ಕೆ ಸಹಾಯ ಮಾಡ್ತಾ ಇದ್ದೀರಾ ಅಂದರೆ ಇದು ಒಂದು ನಿರ್ಮಾಣದ ಹಂತವನ್ನು ತೋರಿಸ್ತಾ ಇದೆ. ಇದು ನಿಮ್ಮ ಆತ್ಮದ ಉದ್ದೇಶವೇ ಆಗಿತ್ತು. ಈ ಆತ್ಮದ ಉದ್ದೇಶ ನಿಮ್ಮ ಜೀವನದಲ್ಲಿ ನೀವು ಪೂರ್ಣಗೊಳಿಸಿಕೊಂಡ ಮರುಕ್ಷಣ ನಿಮ್ಮ ಜೀವನದಲ್ಲಿ ಆ ಗುರುವಿನ ಆಶೀರ್ವಾದ, ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೊಸ ಕಟ್ಟಡದ ನಿರ್ಮಾಣವೇ ಆಗತ್ತೆ, ಬೆಳವಣಿಗೆಯ ರೂಪದಲ್ಲಿ. ಅಂದರೆ ಮದುವೆ ಆಗೋದಾಗಿರ್ಬೋದು, ಸಂತಾನ ಆಗೋದಾಗಿರ್ಬೋದು, ಇನ್ಯಾವುದೋ ರೀತಿ ಮುರಿದು ಹೋದ ಸಂಬಂಧಗಳು ಸರಿ ಆಗೋದಾಗಿರ್ಬೋದು, ಇವೆಲ್ಲವೂ ನಡೀತವೆ. ಯಾವುದೋ ರೀತಿಯಲ್ಲಿ ಹೋಗಿ ದೊಡ್ಡ ಹೋಮ ಹವನ ಮಾಡಿದ ತಕ್ಷಣವೇ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅನ್ನೋದಲ್ಲ. ಕೆಲವೊಂದು ಸಾರಿ ನೀವು ಮಾಡುವ ಸಣ್ಣ ಪುಟ್ಟ ಸೇವೆಗಳು ಕೂಡ ನಿಷ್ಕಲ್ಮಶ ಭಾವ
ಭಾವದಿಂದ ನಿಸ್ವಾರ್ಥದಿಂದ ಮಾಡುವ ಸೇವೆಗಳು ಕೂಡ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳನ್ನು ದೂರ ಮಾಡಿ ಕೈಗೂಡದೇ ಇಲ್ಲ ಅನ್ನೋ ರೀತಿಯಲ್ಲಿ ಅಸಂಭವ ಅಂದ್ಕೊಂಡಿರ್ತಾರಲ್ಲ ಅಂಥ ಒಂದು ಅಸಂಭವವನ್ನು ಕೂಡ ಸಂಭವ ಮಾಡಿಕೊಡ್ತೇವೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈಗ ನೀವು ಅನುಭವಿಸ್ತಿರುವ ಸಮಯ ಒಂದು ಪರಿವರ್ತನೆ ಹಂತ ಆಗಿದೆ. ಕಷ್ಟಗಳ ನಂತರ ಬರುವ ಬೆಳಕು ಹತ್ತಿರದಲ್ಲೇ ಇದೆ. ಶತ್ರುಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ಬಗ್ಗೆ ನಿಮಗೆ ಕೆಲವೊಂದು ಸಾರಿ ಸೂಚನೆಗಳು ಸಿಗ್ತವೆ. ನಿಮ್ಮ ಕುಟುಂಬದ ಬಗ್ಗೆ ಕೆಲವರು ಹಿಂದೆ ಅಥವಾ ಈಗಲೂ ಅಸೂಯೆ ಅಥವಾ ಕೆಟ್ಟ ವಿಚಾರ ಇಟ್ಕೊಂಡಿರಬಹುದು. ಕೆಲವರು ನಿಮ್ಮ ಪ್ರಗತಿಯನ್ನು ನೋಡಲು ಇಷ್ಟಪಡದೇ ಇರಬಹುದು. ಆದರೆ ಅವರ ಕೆಟ್ಟ ಶಕ್ತಿ, ಕೆಟ್ಟ ಮಾತು, ಕೆಟ್ಟ ಉದ್ದೇಶ ಯಾವುದೇ ಕಾರಣಕ್ಕೂ ಬಹಳ ಹೊತ್ತು ನಿಮ್ಮ ಮೇಲೆ ನಿಲ್ಲೋದಿಲ್ಲ. ಅದು ದೀರ್ಘಕಾಲ ಅವರನ್ನೇ ಹೋಗಿ ಕಾಡತ್ತೆ ಅನ್ನೋ ರೀತಿಲಿ ಅಷ್ಟರ ಮಟ್ಟಿಗೆ ನೀವು ಪಾಸಿಟಿವ್ ಆಗಿದ್ದೀರಾ. ಈ ಸಮಯದಲ್ಲಿ ಇದೇ ರೀತಿ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಯಾವಾಗಲೂ ಇರಬೇಕು. ನೆಗೆಟಿವ್ ವಿಚಾರಗಳು ನಿಮ್ಮ ಮನದಲ್ಲಿ ಮೂಡ್ತಾ ಇದ್ದಾವೆ ಅಂದ ತಕ್ಷಣವೇ ನೀವು ಅಲರ್ಟ್ ಆಗಬೇಕು. ನೀವು ಗುರುವಿನ ಸ್ಮರಣೆ, ದೈವ ಸ್ಮರಣೆ ಮಾಡಿಕೊಂಡು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಆಗಾಗ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಒಂದು ಉಪದೇಶದೊಂದಿಗೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ನೀವಾಗಿದ್ದೀರೋ ಇನ್ನೊಬ್ಬರಾಗಿದ್ದೀರೋ ಕಾರ್ಮಿಕ್ ಕ್ಲೀನರ್ಸ್ ಅವರ ಶಕ್ತಿ ಮತ್ತು ದೇವರ ಕೃಪೆಯಾಗಿದ್ದಾರೆ ಅವರು. ಅಂದರೆ ನಿಮ್ಮ ತಾಯಿ ಆಗಿರ್ಬೋದು, ಇಲ್ಲ ನೀವೇ ಆಗಿರ್ಬೋದು. ಒಟ್ಟಾರೆಯಾಗಿ ನಿಮಗೆ ನಿಮ್ಮ ಕುಟುಂಬದಲ್ಲಿ ಯಾರು ಎಲ್ಲವನ್ನ ಸಂಭಾಳಿಸ್ತಾ ಇದ್ದಾರೆ ಅಂತ ಅನಿಸುತ್ತಾ ಅವರೇ ಆ ಕುಟುಂಬದಲ್ಲಿ ಕಾರ್ಮಿಕ್ ಕ್ಲೀನರ್ಸ್ ಆಗಿರ್ತಾರೆ. ಅಂಥವರಿಗೆ ಎಂಥ ಪವರ್ ಇರುತ್ತೆ ಅಂದರೆ ಅವರು ಆ ಕುಟುಂಬದಲ್ಲಿರುವ ಜನರದ್ದಾಗಿರ್ಬೋದು, ಆ ಮನೆಯಲ್ಲಿರುವ ವಾತಾವರಣದಲ್ಲಾಗಿರುವ ಒಂದು ನಕಾರಾತ್ಮಕ ಶಕ್ತಿಗಳನ್ನು ನಿಧಾನವಾಗಿ ದೂರ ಮಾಡುವ ಶಕ್ತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಒಬ್ಬರಲ್ಲ, ಒಂದು ದಿವ್ಯ ಶಕ್ತಿ ನಿಮ್ಮನ್ನು ಗಮನಿಸ್ತಾ ಇದೆ. ನಿಮ್ಮ ಕುಟುಂಬದ ಮೇಲೆ ದೇವರ ಕೃಪೆ ಇದೆ. ಕೆಲ ಸಮಯದಲ್ಲಿ ಜೀವನದಲ್ಲಿ ಏಕೆ ಇಷ್ಟು ಕಷ್ಟ ಬರ್ತದೆ ಎನ್ನುವ ಪ್ರಶ್ನೆ ಮೂಡಬಹುದು. ಆದರೆ ಆತ್ಮದ ಮಟ್ಟದಲ್ಲಿ ಇದು ಒಂದು ದೊಡ್ಡ ಕಾರ್ಯ, ಪರಿವರ್ತನೆ ತರಲಿಕ್ಕೆ, ಸಂತೋಷ ತರಲಿಕ್ಕೆ ಹೀಗಾಗ್ತದೆ. ಯಾಕಂದರೆ ಇದು ಗುರುವಿನ ಪರೀಕ್ಷೆಯಾಗಿದೆ. ಈಗ ನೀವೆಲ್ಲ ರೀತಿಯಲ್ಲೂ ಪಾಠವನ್ನು ಕಲ್ತಿದ್ದೀರ. ಅದರ ಆಧಾರದ ಮೇಲೆಯೇ ಗುರು ನಿಮಗೆ ಒಂದು ಪರೀಕ್ಷೆಯನ್ನು ಇಟ್ಟಿದ್ದಾರೆ. ಈ ಪರೀಕ್ಷೆಯನ್ನು ನೀವು ಪಾಸ್ ಮಾಡ್ಕೊಂಡು ಬಿಟ್ಟರೆ ನಿಮ್ಮ ಒಂದು ಕಾರ್ಮಿಕ್ ಶುದ್ಧೀಕರಣ ಹಂತವನ್ನು ನೀವು ದಾಟಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದೇ ಸ್ಥಿರತೆ, ಅದೇ ಗೌರವ, ಅದೇ ಸಂತೋಷ, ಅದೇ ಆರ್ಥಿಕ ಬೆಳವಣಿಗೆ ನಿಮಗೆ ನಿಧಾನವಾಗಿ ಫಲ ಕೊಡಲಿಕ್ಕೆ ಶುರು ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಗುರುವಿನ ಆದೇಶ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.